ಕುವೆಟ್ಟು ಗ್ರಾಮದ ಅರಮನೆಬೆಟ್ಟ ಶ್ರೀ ಕೊಡಮಣಿ ತಾಯ ದೈವಸ್ಥಾನದಲ್ಲಿ ಫೆಬ್ರವರಿ 9ರಿಂದ 13ರವರೆಗೆ ಬ್ರಹ್ಮಕುಂಭಾಭಿಷೇಕ ಮತ್ತು ಜಾತ್ರಾ ಮಹೋತ್ಸವ ನಡೆಯಲಿದ್ದು, ದೈವ ಸಾನ್ನಿಧ್ಯದಲ್ಲಿ ಜೀರ್ಣೋದ್ಧಾರ ಕಾರ್ಯ ವೇಗವಾಗಿ ಸಾಗ್ತಾ ಇದೆ. ಕ್ಷೇತ್ರದ ಒಳಗೆ ಮೇಲ್ಚಾವಣಿ ಕಾರ್ಯ ನಡೀತಾ ಇತ್ತು. ಜೊತೆಗೆ ತೀರ್ಥಬಾವಿಯ ರಚನೆ ಕೂಡ ನಡೀತಾ ಇದೆ. ನೆಲಕ್ಕೆ ಗ್ರಾನೈಟ್ ಅಳವಡಿಸುವ ಕೆಲಸ ನಡೀತಾ ಇದ್ದು, ಒಟ್ಟಿನಲ್ಲಿ ಜೀರ್ಣೋದ್ಧಾರ ಕಾರ್ಯ ಶರವೇಗ ಪಡೆದಿದೆ. ಇಂದು ದೈವ ಸನ್ನಿಧಾನಕ್ಕೆ ಉದ್ಯಮಿ ಮುನಿಯಾಲು ಉದಯ್ ಶೆಟ್ಟಿಯವರು ಆಗಮಿಸಿ ಜೀರ್ಣೋದ್ಧಾರ ಕಾರ್ಯ ಕೆಲಸಗಳನ್ನು ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಪುರಾತನ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಿದ್ರೆ 100 ಹೊಸ ದೇವಸ್ಥಾನಗಳನ್ನು ಕಟ್ಟಿದ ಪುಣ್ಯ ಬರುತ್ತೆ ಅಂತಾರೆ. ದೊಡ್ಡ ಮನಸ್ಸಿನ ಶಶಿಧರ ಶೆಟ್ಟಿಯವರು ದೇವಸ್ಥಾನದ ಕೆಲಸದಲ್ಲಿ ಶ್ರದ್ಧಾಭಕ್ತಿಯಿಂದ ಭಾಗಿಯಾಗ್ತಾರೆ. ಈ ಕ್ಷೇತ್ರ ಅಭಿವೃದ್ಧಿ ಹೊಂದಿದ ಹಾಗೆ ಗುರುವಾಯನಕೆರೆ ಊರು ಕೂಡ ಅಭಿವೃದ್ಧಿಯಾಗಲಿ ಎಂದು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಕ್ಷೇತ್ರದ ಆನುವಂಶಿಕ ಆಡಳಿತ ಮುಕ್ತೇಸರರಾದ ಸುಗೇಶ್ ಕುಮಾರ್ ಕಡಂಬು, ಬ್ರಹ್ಮಕುಂಭಾಭಿಷೇಕ ಸಮಿತಿ ಅಧ್ಯಕ್ಷರಾದ ಶಶಿಧರ ಶೆಟ್ಟಿ ನವಶಕ್ತಿ ಬರೋಡ, ಕಾರ್ಯಾಧ್ಯಕ್ಷರಾದ ಸುಮಂತ್ ಕುಮಾರ್ ಜೈನ್, ಕೋಶಾಧಿಕಾರಿ ಪ್ರದೀಪ್ ಕುಮಾರ್ ಶೆಟ್ಟಿ ವಾತ್ಸಲ್ಯ, ಪ್ರವೀಣ್ ಕುಮಾರ್ ಪಾಡ್ಯಾರಬೇಡು, ಸುನೀಶ್ ಕುಮಾರ್ ಸೇರಿದಂತೆ ಇನ್ನೂ ಅನೇಕರು ಜೊತೆಗಿದ್ದರು. ಇದು ಕ್ಷೇತ್ರ ನಾವು ಸಣ್ಣದಿಂದಲೂ ಧರ್ಮಸ್ಥಳ ಸುಬ್ರಹ್ಮಣ್ಯ ಹೋಗುವಾಗ ಯಾವಾಗಲೂ ನೋಡ್ತಾ ಇದ್ದೆವು. ಆದರೆ ಇಲ್ಲಿಯ ಬಗ್ಗೆ ತುಂಬ ಪರಿಚಯ ಇದ್ದು ನಮಗೆ ನಮ್ಮ ಆತ್ಮೀಯ ಮಿತ್ರರಾದ ಶಶಿಯಣ್ಣನವರ ಒಡನಾಟದ ನಂತರ ತುಂಬ ಈ ಬಗ್ಗೆ ಕೇಳಿದೆವು. ಅರಮನೆ ಬೆಟ್ಟದಲ್ಲಿ ಕೊಡಮಂತಾಯದ ದೇವರ ಕಾರಣಿಕದ ಬಗ್ಗೆ ಮತ್ತು ಯಾವುದೇ ದೇವಸ್ಥಾನ ಇರ್ಬೋದು, ದೇವಸ್ಥಾನ ಇರ್ಬೋದು, ನಮ್ಮ ಪುರಾತನವಾದ ದೇವಸ್ಥಾನವನ್ನು ಅದನ್ನು ಪ್ರತಿಷ್ಠೆ ಮಾಡೋದು, ಪುನರುದ್ಧಾರ ಮಾಡೋದು, ಒಂದು 100 ದೇವಸ್ಥಾನ ಕಟ್ಟಿದ ಪುಣ್ಯ ಬರ್ತಂತೆ ಹೊಸ ಕಟ್ಟೋದಕ್ಕಿಂತ. ಆ ನೆಲೆಯಲ್ಲಿ ಇವತ್ತು ಎಲ್ಲ ಊರಿನವರು ಸೇರಿಕೊಂಡು ನಮ್ಮ ದೊಡ್ಡ ಮನಸ್ಸಿನ ಶಶಿಯಣ್ಣ ಅವರ ಮನಸ್ಸೇ ಹಾಗೆ ಎಲ್ಲ ದೇವಸ್ಥಾನವನ್ನು ಎಲ್ಲೇ ಆದರೂ ಅದರಲ್ಲಿ ಪಾಲ್ಗೊಳ್ಳಿಕ್ಕೆ ಇರ್ತದೆ ಮತ್ತು ಅದರ ಮನಪೂರ್ವಕವಾಗಿ ಅವರ ಕೆಲಸವನ್ನು ಮಾಡ್ತಾರೆ. ಇಲ್ಲಿ ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ಭಾಳ ದೊಡ್ಡ ಮಟ್ಟದ ಕೆಲಸವನ್ನು ಮಾಡ್ತಿದ್ದಾರೆ. ಖಂಡಿತ ಇದೊಂದು ನಮ್ಮ ಒಳ್ಳೆಯ ಸಂಸ್ಕೃತಿ. ಅದರಿಂದ ಮುಂದೆ ಸಹ ನಮ್ಮ ಸಂಸ್ಕೃತಿ ಸಂಸ್ಕಾರ ಈ ಎಲ್ಲ ಉಳಿಬೇಕಾದರೆ ಇಂಥ ದೇವಸ್ಥಾನ ಜೀರ್ಣೋದ್ಧಾರ ಅತಿ ಮುಖ್ಯ. ಆ ನೆಲೆಯಲ್ಲಿ ಇವತ್ತು ಉತ್ತಮವಾದ ಒಂದು ಶಿಕ್ಷಣ ಸಂಸ್ಥೆ ಸಹ ಉಂಟು. ಇದಕ್ಕೆ ತಾಗಿಕೊಂಡು ಅತ್ಯಂತ ಗುರುವಿನ ಕೆರೆ ಅಂತ ಹೇಳ್ತೇವೆ, ಒಳ್ಳೆಯ ನೀರಿನ ಕೆರೆ ಇರುವ ಪರಿಸರ. ಅದರಿಂದ ಇಲ್ಲಿ ಕೊಡಮಂತಾಯ ಭಾಳ ಎತ್ತರ ಸ್ಥಾನ ಕೂತ್ಕೊಂಡಿದ್ದಾನೆ. ಇದು ಜೀರ್ಣೋದ್ಧಾರದಾಗಿ ಸಮಸ್ತ ಈ ಗುರುವಿನ ಕೆರೆ ಬೆಳ್ತಂಗಡಿ ಇರ್ಬೋದು, ಈ ಆಸುಪಾಸಿನ ಎಲ್ಲರ ಜನರಿಗೆ ಒಳ್ಳೆಯದಾಗಿ ಎಲ್ಲರ ಮನೋಕಾಮನೆಗಳು ಸಿದ್ಧಿಸಲಿ, ಭಗವಂತ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ.